ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೊಂದು ತುಂಬಾನೇ ವಿಶೇಷವಾದ ಡಿಜಿಟಲ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಣ. ಅದರ ಹೆಸರು ಕೊಡವ ಪಡಿಪು ಪ್ರಾಜೆಕ್ಟ್. ಅಂದ್ರೆ ಒಂದು ಭಾಷೆಯನ್ನ ಈ ಡಿಜಿಟಲ್ ಜಗತ್ತಿನಲ್ಲಿ ಉಳಿಸಿ ಬೆಳೆಸೋಕೊರಟಿರುವ ಒಂದು ಅದ್ಭುತ ವೆಬ್ಸೈಟ್ನ ಕಥೆ ಇದು. ಬನ್ನಿ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ, ಏನಂತೀರಾ? ಇವತ್ತಿನ ಈ ಟೆಕ್ನಾಲಜಿ ಯುಗದಲ್ಲಿ ಒಂದು ಭಾಷೆಯನ್ನ ಜೀವಂತವಾಗಿ ಇಡಬೇಕು ಅಂದ್ರೆ ಏನೆಲ್ಲ ಬೇಕೋ ಯೋಚನೆ ಮಾಡಿ ನೋಡಿ. ಅದೆಷ್ಟೋ ಭಾಷೆಗಳು ಇವತ್ತು ತಮ್ಮ ಅಸ್ತಿತ್ವಕ್ಕಾಗಿಯೇ ಹೋರಾಡ್ತಿವೆ. ಹಾಗಾದ್ರೆ ಈ ಟೆಕ್ನಾಲಜಿ ಅದು ಹೇಗೆ ಈ ಭಾಷೆಗಳನ್ನ ಉಳಿಸೋಕ್ಕೆ ಸಹಾಯ ಮಾಡಬಹುದು? ಇದೇ ಪ್ರಶ್ನೆಗೆ ಉತ್ತರ ಹುಡುಕೋ ಪ್ರಯತ್ನ ಮಾಡೋಣ. ಸರಿ, ಹಾಗಾದ್ರೆ ಮೊದಲು ನಾವು ಮಾತಾಡ್ತಿರೋ ಈ ಪ್ರಾಜೆಕ್ಟ್ನ ಮೂಲ ಯಾವುದು ಅಂತ ನೋಡೋಣ. ಅಂದ್ರೆ ಯಾವ ಭಾಷೆಯ ಬಗ್ಗೆ ಇದು? ಆ ಭಾಷೆಯೇ ಕೊಡವತಕ್. ಕೊಡವತಕ್ ಅಂದ್ರೆ ಇದು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯ ಕೊಡವ ಸಮುದಾಯದ ಜನ ಮಾತಾಡುವ ಒಂದು ದ್ರಾವಿಡ ಭಾಷೆ. ಈ ವೆಬ್ಸೈಟ್ನ ಮುಖ್ಯ ಉದ್ದೇಶ ಏನ್ಗೊತ್ತಾ? ಈ ವಿಶೇಷವಾದ ಭಾಷೆಯ ಸಾಂಸ್ಕೃತಿಕ ಬೇರುಗಳನ್ನು ಗಟ್ಟಿ ಮಾಡೋದು. ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂತು ಆಸಕ್ತಿ ಇರೋರು ಕೂಡ ಈ ಭಾಷೆಯನ್ನ ಕಲಿಯೋ ಹಾಗೆ ಮಾಡೋದು. ಹಾಗಾದ್ರೆ ಈ ಪ್ರಾಜೆಕ್ಟ್ ಯಾಕೆ ಬೇಕಾಯಿತು? ಇದ್ರ ಹಿಂದಿರೋ ಗುರಿ ಏನು? ನೋಡಿ, ಯಾವುದೇ ಒಂದು ಭಾಷೆ ಬದುಕುಳಿಬೇಕು ಅಂದ್ರೆ ಅದನ್ನ ಮಾತಾಡೋರು, ಕಲಿಯೋರು ಜಾಸ್ತಿ ಆಗ್ತಾನೇ ಇರಬೇಕು ಅಲ್ವಾ? ಅದೇ ಈ ಪ್ರಾಜೆಕ್ಟಿನ ಪ್ರಮುಖ ಉದ್ದೇಶ. ಇಲ್ಲಿರೋ ಮಾತುಗಳನ್ನ ನೋಡಿ, ಇದು ತುಂಬಾನೇ ಮುಖ್ಯವಾದದ್ದು. ಯಾಕಂದ್ರೆ ಇದು ಬರೀ ಒಂದು ಪ್ರಾಜೆಕ್ಟ್ ಅಲ್ಲ, ಇದೊಂದು ಸಮುದಾಯವೇ ಮಾಡ್ತಿರೋ ಕೆಲಸ. ಜನರೇ ಮುಂದೆ ಬಂದು ಬೆಂಬಲ ಕೊಟ್ಟಾಗ, ಭಾಗವಹಿಸಿದಾಗ ಮಾತ್ರ ಇಂಥ ಪ್ರಯತ್ನಗಳು ಯಶಸ್ವಿಯಾಗೋಕೆ ಸಾಧ್ಯ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಸರಿ, ಈ ಭಾಷೆಯನ್ನ ಉಳಿಸ್ಬೇಕು ಅನ್ನೋ ಸವಾಲಿಗೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಒಂದು ಪರಿಹಾರ ಬೇಕಲ್ವಾ? ಅದೇ ಈ ಆನ್ಲೈನ್ ಪೋರ್ಟಲ್. ಹೌದು, ಕೊಡವತಕ್ ಭಾಷೆಯನ್ನ ಯಾರು ಬೇಕಿದ್ರೂ ಕಲಿಯೋಕೆ ಒಂದು ಡಿಜಿಟಲ್ ವೇದಿಕೆ ಇದು. ಕೊಡವ ಪಡಿಪು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಒಂದು ಆನ್ಲೈನ್ ಸ್ಕೂಲ್ ಅಥವಾ ಕಲಿಕಾ ಕೇಂದ್ರ. ಕೊಡವ ಭಾಷೆ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ ಅನ್ನೋವರಿಂದ ಹಿಡಿದು ನನಗೆ ಇನ್ನಷ್ಟು ಚೆನ್ನಾಗಿ ಕಲಿಬೇಕು ಅನ್ನೋರ್ ತನಕ ಎಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಬನ್ನಿ ಈಗ ಆ ವೆಬ್ಸೈಟ್ ಒಳಗೆ ಒಂದು ಸಣ್ಣ ಟೂರ್ ಹೋಗ್ಬರೋಣ. ಹೊಸದಾಗಿ ಕಲಿಯೋರಿಗೆ ಇದು ಒಂದು ಫಸ್ಟ್ ಲೆಸನ್ ಇದ್ದಾಗೆ. ನೋಡೋಣ ಈ ವೆಬ್ಸೈಟ್ನಲ್ಲಿ ಏನೇನಿದೆ ಅಂತ. ನೋಡಿ, ನಾವು ಯಾವುದೇ ಭಾಷೆ ಕಲಿಬೇಕಾದ್ರೂ ಮೊದಲದರ ಬೇಸಿಕ್ಸಿಂದಾನೇ ಶುರು ಮಾಡಬೇಕು ಅಲ್ವಾ? ಒಂದು ಮನೆ ಕಟ್ಟೋಕೆ ಫೌಂಡೇಶನ್ ಎಷ್ಟು ಮುಖ್ಯವೋ ಹಾಗೆ ಈ ಕೊಡವ ಪಡಿಪು ವೆಬ್ಸೈಟ್ ಕೂಡ ಅದೇ ದಾರಿಯಲ್ಲಿ ಹೋಗುತ್ತೆ. ಕಲಿಯೋದ್ರಲ್ಲಿ ಮೊದಲ ಸ್ಟೆಪ್ ಇಲ್ಲೇ ಇದೆ ನೋಡಿ. ಅಕ್ಷರಗಳು ಅಂದ್ರೆ ಆಲ್ಫಾಬೆಟ್ಸ್ ಮತ್ತೆ ಸಂಖ್ಯೆಗಳು. ಇಲ್ಲಿಂದಾನೇ ಒಂದು ಭಾಷೆಯ ಜೊತೆಗಿನ ನಮ್ಮ ಜರ್ನಿ ಶುರುವಾಗೋದು. ವೆಬ್ಸೈಟ್ನಲ್ಲಿ ಈ ಬೇಸಿಕ್ ವಿಷಯಗಳನ್ನ ತುಂಬಾನೇ ಸರಳವಾಗಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಈ ಬೇಸಿಕ್ಸ್ ಎಲ್ಲ ಕಲ್ತ ಮೇಲೆ ಮುಂದೇನು? ನಮ್ಮ ಸುತ್ತಮುತ್ತ ಇರೋ ಪ್ರಪಂಚವನ್ನ, ವಸ್ತುಗಳನ್ನ, ಜೀವಿಗಳನ್ನ ವಿವರಿಸೋಕ್ ಬೇಕಾದ ಪದಗಳನ್ನ ಕಲಿಯೋದು. ಇದು ನಾವು ಕಲ್ತ ಭಾಷೆಯನ್ನ ದಿನನಿತ್ಯದ ಬದುಕಲ್ಲಿ ಬಳಸೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಇಲ್ಲಿರೋ ಟಾಪಿಕ್ಸ್ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದಲ್ವಾ? ಪ್ರಾಣಿಗಳ ಹೆಸರುಗಳು, ಬಣ್ಣಗಳು, ನಮ್ಮ ದೇಹದ ಭಾಗಗಳು. ಈ ಪದಗಳನ್ನ ಕಲ್ತ್ಕೊಂಡ್ರೆ ನಮ್ಮ ಸುತ್ತಲಿನ ಪರಿಸರವನ್ನ, ಅಷ್ಟೇ ಯಾಕೆ ನಮ್ಮ ಬಗ್ಗೆನೇ ಮಾತಾಡೋಕೆ ಸುಲಭ ಆಗುತ್ತೆ. ಬರೀ ವಸ್ತುಗಳ ಹೆಸರುಗಳನ್ನ ಕಲ್ತ್ರೆ ಸಾಕಾಗಲ್ಲ ಅಲ್ವಾ? ಅದೇಗೆ ಅಂದ್ರೆ ಬರೀ ತರಕಾರಿ ಇಟ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮಸಾಲೆ, ಉಪ್ಪು ಎಲ್ಲ ಬೇಕು. ಹಾಗೆ ವಾಕ್ಯಗಳನ್ನ ಪೂರ್ತಿ ಮಾಡೋಕೆ ಕ್ರಿಯಾಪದಗಳು ಅಂದ್ರೆ ವರ್ಬ್ಸ್ ಮತ್ತು ಸಂಬಂಧಗಳನ್ನ ಹೇಳೋ ಪದಗಳು ಬೇಕೇ ಬೇಕು. ಮುಂದಿನ ಹಂತದಲ್ಲಿ ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಕಲಿಬೋದು. ಅಬ್ಬಾ, ಈ ವೆಬ್ಸೈಟ್ನಲ್ಲಿ ಇನ್ನೇನೆಲ್ಲ ಇದೆ ಅಂತ ಈ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಕ್ರಿಯಾಪದಗಳು, ಸಂಬಂಧಗಳು, ಸಮಯ, ಮನೇಲಿರೋ ವಸ್ತುಗಳು, ಅಷ್ಟೇ ಯಾಕೆ ಕೀಟಗಳ ಹೆಸರುಗಳು ಕೂಡ. ಅಂದ್ರೆ ಕೊಡವ ಭಾಷೆಯ ಪದಸಂಪತ್ತು ಎಷ್ಟೊಂದು ದೊಡ್ಡದು ಅನ್ನೋದಕ್ಕೆ ಇದೊಂದು ಸಣ್ಣ ಝಲಕಷ್ಟೆ. ಇಷ್ಟೆಲ್ಲ ಕೇಳಿದ್ಮೇಲೆ ಖಂಡಿತ ಅನ್ಸಿರುತ್ತೆ, ಇಂಥ ಒಂದು ಅದ್ಭುತ ಪ್ರಯತ್ನಕ್ಕೆ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ. ಯಾಕಂದ್ರೆ ಒಂದು ಭಾಷೆ ಉಳಿಬೇಕು ಅಂದ್ರೆ ಅದನ್ನ ಮಾತಾಡೋ ಸಮುದಾಯದ ಪಾತ್ರ ತುಂಬಾನೇ ದೊಡ್ಡದು. ಬನ್ನಿ ಈ ಯೋಜನೆಗೆ ಹೇಗೆಲ್ಲ ನಮ್ಮ ಬೆಂಬಲ ಕೊಡ್ಬೋದು ಅಂತ ನೋಡೋಣ. ನೋಡಿ, ಸಪೋರ್ಟ್ ಮಾಡೋಕ್ಕೆ 3 ಸಿಂಪಲ್ ದಾರಿಗಳಿವೆ. ಮೊದಲನೇದು ವೆಬ್ಸೈಟ್ಗೆ ಹೋಗಿ ಅಲ್ಲಿರೋ ಪಾಠಗಳನ್ನ ಕಲಿಯೋದು. ಇದರಿಂದ ಭಾಷೆಯ ಬಳಕೆ ಹೆಚ್ಚಾಗುತ್ತೆ, ಅದಕ್ಕೊಂದು ಹೊಸ ಜೀವ ಬಂದ ಹಾಗಾಗುತ್ತೆ. ಇನ್ನು ಎರಡನೇದು, ಭಾಷೆ ಚೆನ್ನಾಗಿ ಗೊತ್ತಿರೋರು ತಮಗೆ ಗೊತ್ತಿರೋ ಮಾಹಿತಿಯನ್ನ ಕೊಟ್ಟು ಸಹಾಯ ಮಾಡ್ಬೋದು. ಇದೊಂಥರ ಜ್ಞಾನವನ್ನ ಹಂಚಿಕೊಳ್ಳೋದು. ಮೂರನೇದು ಮತ್ತು ಅಷ್ಟೇ ಮುಖ್ಯವಾದದ್ದು, ಈ ಪ್ರಾಜೆಕ್ಟ್ ಇನ್ನೂ ಚೆನ್ನಾಗಿ ಬೆಳೆಯೋಕೆ ಆರ್ಥಿಕವಾಗಿ ಸಹಾಯ ಮಾಡೋದು. ಇದು ಈ ಯೋಜನೆಗೆ ಪೆಟ್ರೋಲ್ ಹಾಕಿದ್ದಾಗೆ. ಹೌದು, ನೇರವಾಗಿ ಹಣಕಾಸಿನ ನೆರವು ಸಿಕ್ಕಾಗ ಇಂಥ ಪ್ರಾಜೆಕ್ಟ್ಗಳಿಗೆ ಒಂದು ದೊಡ್ಡ ಶಕ್ತಿ ಸಿಗುತ್ತೆ.
ಇಲ್ಲಿ ಕೊಟ್ಟಿರೋ UPI ID ಬಳಸಿ ಆಸಕ್ತಿ ಇರೋರು ನೇರವಾಗಿ ಈ ಪ್ರಯತ್ನಕ್ಕೆ ತಮ್ಮ ಕೈಲಾದ ಸಹಾಯ ಮಾಡ್ಬೋದು. ಒಂದು ವಿಷಯ ನೆನಪಿರ್ಲಿ, ನಾವು ಕೊಡೋ ಪ್ರತಿಯೊಂದು ಸಣ್ಣ ಕೊಡುಗೆ ಕೂಡ ಕೊಡುವ ಭಾಷೆಯ ಭವಿಷ್ಯವನ್ನ ರೂಪಿಸೋಕೆ ಸಹಾಯ ಮಾಡುತ್ತೆ. ಕೊನೆಯದಾಗಿ ಒಂದು ಯೋಚನೆಯೊಂದಿಗೆ ಇದನ್ನ ಮುಗಿಸೋಣ. ಈ ಕೊಡವ ಪಡಿಪು ಪ್ರಾಜೆಕ್ಟ್ ಇದೆಯಲ್ಲ, ಇದು ಅಳಿವಿನಂಚಿನಲ್ಲಿರೋ ಭಾಷೆಗಳಿಗೆ ಟೆಕ್ನಾಲಜಿ ಹೇಗೆ ಒಂದು ವರದಾನ ಆಗಬಲ್ಲದು ಅನ್ನೋದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಆದರೆ ಸ್ವಲ್ಪ ದೊಡ್ಡದಾಗಿ ಯೋಚನೆ ಮಾಡಿದ್ರೆ, ಈ ಟೆಕ್ನಾಲಜಿ ಪ್ರಪಂಚದಾದ್ಯಂತ ಇರೋ ಸಾವಿರಾರು ಭಾಷೆಗಳ ಭವಿಷ್ಯವನ್ನ ಮುಂದೆ ಹೇಗೆಲ್ಲ ಬದಲಾಯಿಸಬಹುದು? ಇದೊಂದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಅಲ್ವಾ?